ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಚಾಕ್ಲೇಟ್ ಬ್ರೌನಿ ಮಾಡಿದ್ದೀನಿ. ಚಾಕ್ಲೇಟ್ ಬ್ರೌನಿ ನಾನು ಇದು 2ನೇ ಸತಿ ಮಾಡ್ತಾ ಇರೋದು. ಮೊದಲನೇ ಸತಿ ಮಾಡಿ ನಾನು ಟ್ರೈ ಮಾಡಿದೆ, ಚೆನ್ನಾಗೇ ಬರ್ತಾ ಇರಲಿಲ್ಲ. ಆಮೇಲೆ ನಾನು ಬಿಟ್ಟಿಲ್ಲ, ಮತ್ತೆ ಟ್ರೈ ಮಾಡಿದೆ. ಆಗ ನೋಡಿ ಚೆನ್ನಾಗಿ ಬಂದಿದೆ. ಸರಿಯಾದ ಮೆಜರ್ಮೆಂಟು, ಸರಿಯಾದ ಅಳತೆ ಇದ್ದರೆ ಎಂಥವರು ಮಾಡ್ಬೋದು ಬ್ರೌನಿ ಇದು. ನಾನೊಂದು ಸತಿ ಮಾಡಿ ಅದು ಚೆನ್ನಾಗಿ ಬಂದಿಲ್ಲ, ಮತ್ತೆ ಮಾಡಿದೆ, ಚೆನ್ನಾಗಿ ಬಂತು. ನಾನು ಸ್ಕೇಲಿಂಗ್ ಮಿಷಿನ್ ತಗೊಂಡಿದ್ದೀನಿ. ಸ್ಕೇಲಿಂಗ್ ಮಿಷಿನ್ಗೆ ಒಂದು ಬೌಲ್ ಇಟ್ಟಿದ್ದೀನಿ. ಬೌಲು ಎಷ್ಟಿದೆ ಅಂತ ತಗೊಂಡು ನೋಡಿಕೊಂಡು ಮತ್ತೆ ನಾನು ಝೀರೋ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 150 ಗ್ರಾಮಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ಬೇಕು. ನಿಮಗಿದು ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. 150 ಗ್ರಾಮ್ ನಾನು ಮೈದಾ ತಗೊಂಡಿದ್ದೀನಿ. ಸ್ವಲ್ಪನೇ ಜಾಸ್ತಿ ಇದೆ ತೆಗೆದುಬಿಡಿ, ಇಲ್ಲಾಂದರೆ ಕಮ್ಮಿ ಇದೆ ನಾನು ಸ್ವಲ್ಪ ಹಾಕ್ಕೊಳ್ಳಿ. ಇದು 150 ಗ್ರಾಮ್ ಮೈದಾ ತಗೊಂಡಿದ್ದೀನಿ. ಮತ್ತು ಚಾಕ್ಲೇಟು ಡಾರ್ಕ್ ಚಾಕ್ಲೇಟು ನಾನು 180 ಗ್ರಾಮ್ ತಗೊಂಡಿದ್ದೀನಿ. ಮತ್ತು 150 ಗ್ರಾಮು ಸಕ್ಕರೆ ತಗೊಂಡಿದ್ದೀನಿ. ಕರೆಕ್ಟಾಗಿರೋ ಅಳತೆ ತಗೊಳ್ಳಿ. ಈ ಬ್ರೌನಿಗೆ ಮತ್ತು ತೂಕ ಕರೆಕ್ಟಾಗಿರಬೇಕು, ಕೇಕ್ಗಳಿಗೆಲ್ಲ ಹಾಗೇ. ಮತ್ತು 80 ಗ್ರಾಮಷ್ಟು ನೀರು ತಗೊಳ್ತಾ ಇದ್ದೀನಿ. ನೀರು ಕೂಡ ಮೆಜರ್ ಮಾಡಿ ತಗೊಳ್ಬೇಕು. ಬಟ್ಟರು ನಾನು 120 ಗ್ರಾಮ್ ತಗೊಂಡಿದ್ದೀನಿ. ಅದು ಮೆಲ್ಟ್ ಆಗಿಬಿಟ್ಟಿತ್ತು ಬಟರು. ನಾನು ಬೆಳಗ್ಗೆನೇ ಫ್ರಿಜ್ಜಿಂದ ಆಚೆ ಇಟ್ಬಿಟ್ಟಿದ್ದೆ. ಈಗ ನಾನು ಒಂದು ಕಡೆ ಸ್ಟವ್ ಮೇಲೆ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಆ ನೀರು ಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ತಪ್ಪಲೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಚಾಕ್ಲೇಟ್ ತಗೊಂಡಿದ್ವಲ್ಲ ಆ ಚಾಕ್ಲೇಟ್ ಹಾಕಿ ಮೆಲ್ಟ್ ಮಾಡ್ಕೊಳ್ಳೋಣ. ಅಂದರೆ ಚಾಕ್ಲೇಟು ಫ್ರಿಜ್ಜಿಂದ ತೆಗೆದು ಹಾಗೆ ಮಾಡೋಕ್ಕಾಗಲ್ಲ. ನೀವೇನಾದರೂ ಮಧ್ಯಾಹ್ನ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಫ್ರಿಜ್ಜಿಂದ ತೆಗೆದಿಟ್ಬಿಡಿ. ಚಾಕ್ಲೇಟು ಎಲ್ಲ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ. ಅವನ್ನಲ್ಲಿ ಕೂಡ ನಾವು ಮೆಲ್ಟ್ ಮಾಡ್ಕೊಳ್ಬೋದು. ತೋರಿಸಿದ್ದೀನಿ ಹೇಗೆ ಮೆಲ್ಟ್ ಮಾಡ್ಕೋಬೇಕು ಅಂತ. ಈಗ ಚಾಕ್ಲೇಟೆಲ್ಲ ಮೆಲ್ಟ್ ಆಗಿದೆ. ನಾವೇನು ಬಟರ್ ತಗೊಂಡಿದ್ವಲ್ಲ ಆ ಬಟರ್ ಹಾಕಿ ಕೂಡ ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಚಾಕ್ಲೇಟು ಬಿಸಿ ಇರುತ್ತಲ್ವ, 1 ನಿಮಿಷದಲ್ಲಿ ಅದು ಬ್ಲೆಂಡ್ ಆಗಿಬಿಡುತ್ತೆ ಚಾಕ್ಲೇಟು. ಬಟರು. ಈಗ ನಾನು ಇದು ಕೆಳಗಿಳಿಸ್ಕೊಳ್ತಾ ಇದ್ದೀನಿ. ಇದು ಮೆಲ್ಟ್ ಆಗಿದೆ. ಸ್ಪೂನಲ್ಲಿ ನಾವು ಚಾಕ್ಲೇಟ್ ಮಿಕ್ಸ್ ಮಾಡಿದ್ವಲ್ಲ ಆ ಸ್ಪೂನಿನ ಸ್ವಲ್ಪ ಚಾಕ್ಲೇಟ್ ಇತ್ತು, ಅದು ತೆಗೆದುಕೊಂಡಿದ್ದೀನಿ. ತೆಗೆದ್ಬಿಟ್ಟು ನಾನು ಇವಾಗ ಬೀಟರಿಂದ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದೆರಡು ನಿಮಿಷ ಬೀಟ್ ಮಾಡಿಕೊಂಡು ಸಕ್ಕರೆ ನಾನು 150 ಗ್ರಾಮ್ ಸಕ್ಕರೆ ತಗೊಂಡಿದ್ದೆ. ಅದು ನಾನು ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಸ್ಟರ್ ಶುಗರ್ ಕೂಡ ನಾವು ತಗೊಳ್ಬೋದು. ನಂತರ ಕಾಸ್ಟರ್ ಶುಗರ್ ಇರಲಿಲ್ಲ, ಅದಕ್ಕೆ ನಾನು ಈ ವೈಟ್ ಶುಗರ್ ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆ ಪೌಡ್ರು ಇದಕ್ಕೆ ಒಂದು 3 ಸತಿ ಹಾಕ್ಬಿಟ್ಟು ಬೀಟ್ ಮಾಡ್ಕೊಳ್ತೀನಿ. ಆಗ ಗಂಟಾಗೋದಿಲ್ಲ ಅಂದ್ಬಿಟ್ಟು. ಒಂದೇ ಸತಿ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತಲ್ಲ, ಅದಕ್ಕೆ. ಇದಕ್ಕೆ ಎಣ್ಣೆ ಏನು ಯೂಸ್ ಮಾಡೋಂಗಿಲ್ಲ, ಬರೀ ಬಟರೇ. ನಾನು ಸಕ್ಕರೆ ಹಾಕ್ಕೊಂಡು 3 ಸತಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದು ಸಕ್ಕರೆ ಕರೆಕ್ಟ್ ಅಳತೆ ಇದಕ್ಕೆ.
ತುಂಬ ಸೀನು ಇರೋದಿಲ್ಲ, ತುಂಬ ಸಪ್ಪೆ ಕೂಡ ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಇದಕ್ಕೆ ನಾನು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಿಮಗೆ ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ. ನೀರು ಮೊಸರಲ್ಲ, ಗಟ್ಟಿ ಮೊಸರು. ಒಂದೊಂದು ಮೊಟ್ಟೆ ಹಾಕ್ಕೊಂಡು 1 ನಿಮಿಷ ಬೀಟ್ ಮಾಡ್ಕೋಬೇಕಾಗತ್ತೆ. ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ 1 ನಿಮಿಷ. ಮತ್ತು ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ವನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವನಿಲಾ ಎಸೆನ್ಸ್ ಹಾಕ್ಕೊಂಡು ಕೂಡ 1 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ಈಗ ನಾನು ಬೀಟ್ ಮಾಡ್ಕೊಂಡಿದ್ದೀನಿ, ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಡ್ರೈ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೊಳ್ಳೋಣ. 150 ಗ್ರಾಮು ಮೈದಾ ತಗೊಂಡಿದ್ದೀನಿ. ಬೇಕಿಂಗ್ ಪೌಡ್ರು 1/4 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಆಗಬಾರ್ದು, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಸಾಕು. ಮತ್ತು ಕೊಕ್ಕೋ ಪೌಡ್ರು 1/2 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದು 1 ಟೀ ಸ್ಪೂನು. ಮತ್ತು ಇದು ಅರ್ಧ ಟೀ ಸ್ಪೂನ್. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಜರಡಿಟ್ಕೊಳ್ಳೋಣ. ನೀವು ಯಾವುದೇ ಕೇಕ್ ಐಟಮ್ ಮಾಡಲಿ ಜರಡಿ ಇಟ್ಕೊಳ್ಳೇಬೇಕು. ಇದೆಲ್ಲ 1 ಸ್ಪೂನ್ ತಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚಾಕ್ಲೇಟ್ ಮಿಕ್ಸ್ಚರ್ ಏನು ಮಾಡಿಟ್ಟಿದ್ವಲ್ಲ ಅದಕ್ಕೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಕೂಡ ಒಂದು 3 ಸತಿ ಹಾಕಬೇಕು. ಲೈಟಾಗಿ ಬ್ಲೆಂಡ್ ಮಾಡಿದ್ರೆ ಸಾಕು. ಇದೆಲ್ಲ ಮಿಕ್ಸ್ ಆದರೆ ಸಾಕು. ಈಗ ನಾವೇನು 80 ಗ್ರಾಮ್ ಅಷ್ಟು ನೀರು ತಗೊಂಡಿದ್ವಲ್ಲ ಅದು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ನಾನು ಕೇಕ್ ಟಿನ್ ತಗೊಂಡಿದ್ದೀನಿ. ಕೇಕ್ ಟಿನ್ಗೆ ಬಟರ್ ಪೇಪರ್ ಹಾಕಿದ್ದೀನಿ. ಬಟರ್ ಪೇಪರು ಕೆಳಗಡೆ ಬರಬೇಕು, ಆ ಥರ ಹಾಕಬೇಕು ನಾವು. ನನ್ನ ಹತ್ರ ಬಟರ್ ಪೇಪರ್ ಎಲ್ಲ ಇಷ್ಟೇ ಇದ್ದಿದ್ದು, ಯಾಕಂದರೆ ನನಗೆ ಕೇಕ್ ಟಿನ್ ಅನ್ನೋದು ಓಪನ್ ಮಾಡ್ಬೋದು. ಅದಕ್ಕೆ ನಾನು ಇಷ್ಟೆಷ್ಟು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇದು ಆಚೆ ಬರಬೇಕು ಬಟರ್ ಪೇಪರ್, ಯಾಕಂದರೆ ನಾವು ಕೇಕ್ ಟಿನ್ನಿಂದ ನಾವು ಕೇಕ್ ಡಿಮೋಲ್ಡ್ ಮಾಡ್ಕೊಳ್ತೀವಲ್ಲ ಆ ಥರ ಆಗೋದಿಲ್ಲ. ಇದು ಬಟರ್ ಪೇಪರ್ ಹಿಡ್ದೆ ನಾವು ತೆಗಿಬೇಕಾಗತ್ತೆ. ಬಟರ್ ಪೇಪರು ಸ್ವಲ್ಪ ಫುಲ್ ಹಾಕ್ಕೊಳ್ಳಿ. ಬಟರ್ ಪೇಪರ್ ತೆಗೆದ್ರೆ ಆ ಕೇಕ್ ಸಮೇತ ಬರಬೇಕು, ಆ ಥರ ಇಟ್ಕೋಬೇಕು.
ನಾವು ಡಿಮೋಲ್ಡ್ ಮಾಡೋಂಗಿಲ್ಲ ಇದು. ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಜಿಗ್ಜ್ಯಾಗ್ ಥರ ಮಾಡ್ಕೊಳ್ಳಿ. ಈಗ ನಾನು ವಾಲ್ನೆಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನಾನು 180 ಡಿಗ್ರಿಯಲ್ಲಿ 25 ನಿಮಿಷ ಬೇಕ್ ಮಾಡಬೇಕಷ್ಟೇ, ಜಾಸ್ತಿ ಬೇಕ್ ಮಾಡೋಂಗಿಲ್ಲ. ಇದು 25 ಮಿನಿಟ್ಸು ಪ್ರೀ ಹೀಟೆಡ್ ಅವನಲ್ಲಿ. ಈಗ ನಾನು ಬೇಕ್ ಮಾಡ್ಕೊಂಬಂದಿನಿ. ನೋಡಿ ಬೇಕಾಗಿದೆ. ಇವಾಗ ಸ್ವಲ್ಪ ಉಬ್ಬಂಗೆ ಕಾಣಿಸ್ತಾ. ಇದು ನಾನು 8 ಇಂಚಸ್ ಟಿನ್ನು, ಇದು 10 ಇಂಚಸ್ ಟಿನ್ನಲ್ಲಿ ಹಾಕಬೇಕಾಗಿರೋದು. ನನ್ನ ಹತ್ರ 10 ಇಂಚಸ್ ಟಿನ್ ಇರಲಿಲ್ಲ, ಅದಕ್ಕೆ ನಾನು 8 ಇಂಚಸ್ ಟಿನ್ನಲ್ಲಿ ಹಾಕಿದ್ದೀನಿ. ಸ್ವಲ್ಪ ಉಬ್ಬಂಗಿರುತ್ತೆ, ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಫ್ಲ್ಯಾಟ್ ಆಗಿಬಿಡುತ್ತೆ. ನೋಡಿ ಈ ಥರ ಆಗಿದೆ. ಈಗ ಇದು ಕಟ್ ಮಾಡಬೇಕಂದ್ರೆ ನಾವು ಚಾಕುಗೆ ಬಿಸಿನೀರು ಅದ್ದಿ ನಾವು ಕಟ್ ಮಾಡಬೇಕು. ಯಾಕಂದರೆ ಚಾಕ್ಲೇಟ್ ಅಲ್ವಾ, ಅದಕ್ಕೆ ಚಾಕ್ಲೇಟ್ ಮೆತ್ಕೊಂಡ್ಬಿಡುತ್ತೆ ಕಟ್ ಮಾಡಿದ್ರೆ. ಈ ಬಿಸಿನೀರು ಹಾಕ್ಕೊಂಡು ಕಟ್ ಮಾಡಿದ್ರೆ ಅದು ಮೆತ್ಕೊಳ್ಳಲ್ಲ. ನೋಡಿ ಈ ಥರ ಕಟ್ ಕಟ್ ಮಾಡಬೇಕು. ಮತ್ತು ಬಿಸಿನೀರಲ್ಲಿ ತಿರ್ಗಾ ಒರೆಸ್ಕೊಂಡು ಕರ್ಚೀಫಲ್ಲಿ ತಿರ್ಗಾ ಕಟ್ ಮಾಡಬೇಕು. ನಮಗೇನಾದರೂ ಹತ್ತಿ ಥರ ಬೇಕು ಅಂತ ಹೇಳಿದ್ರೆ ಬೇಕಿಂಗ್ ಪೌಡ್ರ್ ಹಾಕಬೇಡಿ. ಬೇಕಿಂಗ್ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರೋದು ತಿನ್ನೋಕ್ಕೆ. ಪೀಸಸ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಚಿಕ್ಕದು ಬೇಕಾ ದೊಡ್ಡದು ಬೇಕಾ? ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಹೇಳೋಕ್ಕಾಗಲ್ಲ. ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಥರ ಪೀಸಸ್ಸು ಕಟ್ ಮಾಡ್ಕೋಬೇಕು. ನಾನೆಲ್ಲ ಪೀಸಸ್ಸು ಹಾಗೆ ಕಟ್ ಮಾಡ್ಕೊಂಡು ಬರ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು 10 ಇಂಚಸಲ್ಲಿ ಹಾಕಬೇಕಾಗಿರೋದು, 8x10 ಇಂಚಸಲ್ಲಿ ಹಾಕಿ. ಇದು ನಾನು 8 ಇಂಚಸ್ ಟಿನ್ನಲ್ಲಿ ಹಾಕಿದ್ದೀನಿ. ನೋಡಿ ಮೇಲೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.